ನಮಸ್ಕಾರ. ಪಾಕ್ ಸೋತ ಬಳಿಕ ಹೊಡೆಯಿತು ಬಂಪರ್ ಲಾಟರಿ. ಟೂರ್ನಿಂದ ಹೊರಬಿದ್ದವು ಈ 4 ತಂಡಗಳು. ಹೀಗಿದೆ ನೋಡಿ T20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಪಲ್ಲೆಕಿಲ್ಲಿ ಸ್ಟೇಡಿಯಂನಲ್ಲಿ ನಡೆದ ಸೂಪರ್ 8ರ ರೋಚಕ ಪಂದ್ಯದಲ್ಲಿ ಪಾಕ್ ಹಾಗೂ ಶ್ರೀಲಂಕಾ ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಪಾಕಿಸ್ತಾನ ಕೊನೆ ಹಂತದಲ್ಲಿ 5 ರನ್ಗಳ ಗೆಲುವು ದಾಖಲಿಸಿದರಾದರೂ ರಿಕ್ವೈರ್ಡ್ ರನ್ ರೇಟ್ನಿಂದ ಗೆಲ್ಲದ ಕಾರಣ ಇದೀಗ ಪಾಕ್ ಸೆಮೀಸ್ನಿಂದ ಹೊರಬಿದ್ದಿದೆ ಸ್ನೇಹಿತರೆ. ಇದರೊಂದಿಗೆ ಸೆಮಿಫೈನಲ್ ತಲುಪಲು ತನಗಿದ್ದ ಕೊನೆಯ ಅವಕಾಶವನ್ನ ಕೈಚೆಲ್ಲಿ ಇದೀಗ ಪಾಕ್ ಬ್ಯಾಗ್ ಪ್ಯಾಕ್ ಮಾಡಿದೆ ಅಂತ ಹೇಳಬಹುದು. ಇತ್ತ ಪಾಕ್ ಟೂರ್ನಿಂದ ಹೊರಬೀಳುವುದರೊಂದಿಗೆ ಸೆಮೀಸ್ಗೆ ಬಿ ಗ್ರೂಪ್ನಿಂದ 2ನೇ ತಂಡವಾಗಿ ಕಿವೀಸ್ ಅರ್ಹತೆ ಪಡೆದುಕೊಂಡಿದೆ. ಇನ್ನು ಇದಕ್ಕೂ ಮುನ್ನ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ 20 ಓವರ್ಗಳಲ್ಲಿ 212 ರನ್ ಪೇರಿಸಿತ್ತು. ಸಾಹಿಬ್ಜಾದ ಫರ್ಹಾನ್ 100 ಹಾಗೂ ಫಕರ್ ಜಮಾನ್ 84 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಇತ್ತ ಈ ಗುರಿಯನ್ನು ಬೆನ್ನಟ್ಟಿದಂತ ಲಂಕಾ ಕೊನೆಯವರೆಗೂ ಹೋರಾಟ ನೀಡಿ 207 ರನ್ ಬಾರಿಸಿ ಕೊನೆ ಹಂತದಲ್ಲಿ 5 ರನ್ಗಳ ರೋಚಕ ಸೋಲೊಪ್ಪಿಕೊಂಡಿತು. ತಂಡದ ಪರ ಕ್ಯಾಪ್ಟನ್ ದಸುನ್ ಶನಕ ಅಜಯ್ 76 ರನ್ ಹಾಗೂ ರತ್ನ ನಾಯ್ಕೆ 58 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಮತ್ತು ಅಬ್ರಾರ್ 3 ವಿಕೆಟ್ ಉರುಳಿಸಿದರು. ಇನ್ನಿದೀಗ ಈ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲದಾಗಿ ಗ್ರೂಪ್ 1ರಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಸ್ಥಾನದಲ್ಲಿದ್ದು ಸೌತ್ ಆಫ್ರಿಕಾ ಆಡಿದ 2 ಪಂದ್ಯಗಳಿಂದ 2 ಗೆದ್ದುಕೊಂಡು 4 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಸೆಮೀಸ್ಗೆ ಕಾಲಿಟ್ಟಿದೆ. ಇನ್ನು 2ನೇ ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ವೆಸ್ಟ್ ಇಂಡೀಸ್ ಹಾಗೂ ಭಾರತ ತಂಡಗಳಿದ್ದು ಈ 2 ತಂಡಗಳು ತಲಾ ಆಡಿದ 2 ಪಂದ್ಯಗಳಿಂದ 1 ಗೆಲುವು 1 ಸೋಲು ಪಡೆದುಕೊಂಡು ನೆಟ್ ರನ್ ರೇಟ್ ಆಧಾರದ ಮೇಲೆ ವಿಂಡೀಸ್ ದ್ವಿತೀಯ ಹಾಗೂ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಇಂದು ನಡೆಯಲಿರುವ ಇವರಿಬ್ಬರ ನಡುವಿನ ಪಂದ್ಯದಲ್ಲಿ ಗೆದ್ದವರು ಸೆಮೀಸ್, ಸೋತವರು ಮನೆಗೆ. ಹಾಗೂ 4ನೇ ಸ್ಥಾನದಲ್ಲಿ ಜಿಂಬಾಬ್ವೆ ತಂಡವಿದ್ದು ಆಡಿದ 2 ಪಂದ್ಯಗಳಿಂದ ಜಿಂಬಾಬ್ವೆ ಮುಗ್ಗರಿಸಿ ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಗ್ರೂಪ್ 2ನ ಬಗ್ಗೆ ನೋಡುವುದಾದರೆ ಗ್ರೂಪ್ 2ನಲ್ಲಿ ಇಂಗ್ಲೆಂಡ್ ಮೊದಲ ಸ್ಥಾನದಲ್ಲಿದ್ದು ಆಂಗ್ಲರು ಆಡಿದ 3 ಪಂದ್ಯಗಳಿಂದ 3 ಕೂಡ ಗೆದ್ದುಕೊಂಡು 6 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಅಜೇಯ ತಂಡವಾಗಿ ಸೆಮೀಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಹಾಗೂ ಸೆಕೆಂಡ್ ಪ್ಲೇಸ್ನಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಕಿವೀಸ್ ಆಡಿದ 3 ಮ್ಯಾಚ್ಗಳಿಂದ 1 ಗೆಲುವು 1 ಸೋಲು 1 ಡ್ರಾ ಕಂಡು 3 ಅಂಕಗಳನ್ನು ಸಂಪಾದಿಸಿಕೊಂಡು ಅಂಕಪಟ್ಟಿಯಲ್ಲಿ ಉತ್ತಮ ನೆಟ್ನೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಹಾಗೂ 3ನೇ ಸ್ಥಾನದಲ್ಲಿ ಪಾಕ್ ತಂಡವಿದ್ದು ಪಾಕ್ ಕೂಡ ಆಡಿದ 3 ಮ್ಯಾಚ್ಗಳಿಂದ 1 ಗೆಲುವು 1 ಸೋಲು 1 ಡ್ರಾ ಕಂಡು 3 ಅಂಕಗಳನ್ನು ಸಂಪಾದಿಸಿಕೊಂಡು ನೆಟ್ ಆಧಾರದ ಮೇಲೆ 3ನೇ ಸ್ಥಾನದಲ್ಲಿದೆ. ಇನ್ನು ಕೊನೆಯ ಸ್ಥಾನದಲ್ಲಿ ಶ್ರೀಲಂಕಾ ತಂಡವಿದ್ದು ಲಂಕಾ ಆಡಿದ 3 ಮ್ಯಾಚ್ಗಳಿಂದ 3 ಕೂಡ ಸೋತು ಅಂಕಪಟ್ಟಿಯಲ್ಲಿ ಯಾವುದೇ ಪಾಯಿಂಟ್ಸ್ ಇಲ್ಲದೆ ಕೊನೆಯ ಸ್ಥಾನದಲ್ಲಿದೆ. ಇದರೊಂದಿಗೆ ಶ್ರೀಲಂಕಾ, ಪಾಕಿಸ್ತಾನ ಹಾಗೂ ಜಿಂಬಾಬ್ವೆ ತಂಡಗಳು ಅಧಿಕೃತವಾಗಿ ಟೂರ್ನಿಂದ ಹೊರಬಿದ್ದಿವೆ ಬಂಧುಗಳೇ. ಹಾಗೂ ಗ್ರೂಪ್ 2ನಿಂದ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಮೀಸ್ಗೆ ಕಾಲಿಟ್ಟಿದ್ದು ಇಂದು ಗ್ರೂಪ್ 1ರಿಂದ ಯಾರು 2ನೇ ತಂಡವಾಗಿ ಸೆಮೀಸ್ಗೆ ಹೋಗ್ತಾರೆ ಅನ್ನೋದು ಡಿಸೈಡ್ ಆಗಲಿದೆ. ನಿಮಗೆ ಅನಿಸುತ್ತೆ ಭಾರತ ಸೆಮೀಸ್ಗೆ ಕಾಲಿಡುತ್ತಾ ಅಥವಾ ಇಲ್ಲವನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.